ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಬಿಗ್ ಬಾಸ್ ಕಡೆಯಿಂದ 3ನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋಗೋಸ್ಕರನೇ ಇಡೀ ಕರ್ನಾಟಕ ಜನತೆ ಕಾಯ್ತಾ ಇತ್ತು. ಸೊ ಯಾವ ಪ್ರೋಮೋ ಅಂತಂದ್ರೆ ನಮ್ಮ ಸುದೀಪ್ ಸರ್ ಈ ಕಡೆ ಅಶ್ವಿನಿ ಮೇಡಮ್ ಅವ್ರಿಗೆ ಕ್ಲಾಸ್ ತಗೋತಿದ್ದಾರೆ. ಸೊ ಈ ಪ್ರೋಮೋ ರಿವ್ಯೂ ಮಾಡ್ಕೊಂಬೋಣ ಬನ್ನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಈ ಪ್ರೋಮೋದ ಅಂತ ನೋಡ್ಕೊಂಬೋಣ. ಸೊ ಗೈಸ್, ಕ್ಲಾರಿಟಿ ಕೊಡಬೇಕಾಗಿತ್ತು. ಅಶ್ವಿನಿ ಮೇಡಮ್ ಅವ್ರು ಏನೊಂದು ಮ್ಯಾನಿಪುಲೇಟ್ ಮಾಡಿ ಕಲಾವಿದರಿಗೆ ಚಪ್ಪಲಿ ತೋರಿಸಿದ್ಲು, ಕಾಲಲ್ಲಿ ಹಾಕೊಂಡು ಹೊಸ್ಕ ಹಾಕಿದ್ರು ಅಂತ. ಸೊ ಅದಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಸುದೀಪ್ ಸರ್ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ಅವ್ರು ಹೇಳ್ತಿರ್ಬೇಕಾದ್ರೆ ಸುದೀಪ್ ಸರ್ ಹೇಳ್ತಾರೆ, ಅವರು ಆತರ ಹೇಳಿಲ್ಲ. ಆಕ್ಚುಲಿ ಅವ್ರು ಹೇಳಿರೋದು ನೀವೇನಂತ ಹೇಳಕ್ ಹೊಟ್ಟಿದ್ದೀರಾ ಅಂತಂದ್ರೆ ಕಲಾವಿದ್ರನ್ನ ಕೆಳಗಡೆ ಹಾಕೊಂಡು ತುಳಿದ್ರು ಅಂತ ಹೇಳ್ತಾ ಇದ್ರಲ್ಲ. ನಾನು ಒಬ್ಬ ಕಲಾವಿದ್ರನ್ನ ನಾನು ಮಾತಾಡ್ಲೇಬೇಕಾಗುತ್ತೆ ಅಂತ ಆಕ್ಚುಲಿ ವಿಟಿ ಪ್ಲೇ ಮಾಡೋದ್ರ ಜೊತೆಯಾಗಿ ಕ್ಯಾಪ್ಷನ್ ಅಂದ್ರೆ ಕೆಳಗಡೆ ನೋಡಿ ಕ್ಯಾಪ್ಷನ್ ಕೊಟ್ಟಿದ್ದಾರೆ ಕನ್ನಡದಲ್ಲಿ, ಏನ್ ಮಾತಾಡಿದ್ದಾರೆ ರಕ್ಷಿತಾ ಅವರು ಅಂತ. ಮುಖ ನೋಡಿ ಗುರು, ಅವ್ರದ್ದು ಮುಖ ಅಶ್ವಿನಿ ಅವ್ರದ್ದು ಕುಡಿದೋರ್ ತರ ಆಗಿದೆ, ಅಳ್ತಾ ಇದ್ರೆ ಅಂತ ಅನಿಸ್ತದೆ. ರಕ್ಷಿತಾ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನಿಮ್ಮ ಓಟಿಗೆ ಇದೇ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ರಕ್ಷಿತಾ ಕಾನ್ವರ್ಸೇಷನ್. ಸೊ ಅದಕ್ಕೆ ಅಶ್ವಿನಿ ಅವ್ರು ಏನಂತ ಹೇಳ್ತಾರೆ ಅಂದ್ರೆ ಇನ್ನೊಂದು ಸಲ ತೋರ್ಸು ಅಂತ ಹೇಳ್ತಾ ಇದಾರೆ. ತೋರ್ಸು ಅಂದ್ರೆ ಅವ್ರು ಇನ್ನೊಂದ್ಸತಿ ತೋರ್ಸು ಅಂತಂದ್ರೆ ಅವ್ರ ಆಕ್ಷನ್ ಏನ್ ಮಾಡ್ತಾ ಇದಾರೋ ಅದು ಇನ್ನೊಂದ್ಸತಿ ತೋರ್ಸು ಅಂತ ಹೇಳ್ತಾರೆ. ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ರಕ್ಷಿತಾ ಅವ್ರು ಹೇಳ್ತಾರೆ ವೋಟ್ ಬೇಕಾಗಿಲ್ಲ, ಹಿಂಗೆ ಮಾಡ್ತೀನಿ, ಅರ್ಥ ಆಯ್ತಾ ಅಂತ ರಕ್ಷಿತಾ ಅವ್ರು ಹೇಳ್ತಾರೆ ಇಲ್ಲಿ. ಸೊ ಅಂದ್ರೆ ಅಂದ್ರೆ ನಿಮ್ ಓಟ್ ನನಗೆ ಬೇಕಾಗಿಲ್ಲ, ನಿಮ್ ಓಟ್ ನನಗೆ ಕಾಲ್ ದಸಿಲಿ ಹಾಕ್ತೀನಿ ನಾನು, ನಿಮ್ ಓಟ್ ಬೇಡ ನನಗೆ ಅಂತ ಹೇಳಿದ್ದು. ಅದನ್ನ ಇವರು ಮುರ್ಗ ಮಾಡ್ಬಿಟ್ಟು ಅಶ್ವಿನಿ ಮೇಡಮ್ ಅವರು ಕಲಾವಿದ್ರಿಗೆ ಕಾಲ್ ದಸಿಲಿ ಹಾಕೊಂಡು ತುಳಿತಾ ಇದ್ದೀನಿ, ಕಲಾವಿದ್ರಿಗೆ ಅವಮಾನ ಮಾಡ್ತಾರೆ ಅಂತ ಇಡೀ ಮನೆ ಜನಕ್ಕೆ ಎಲ್ಲ ಅದನ್ನೇ ಎಳ್ಕೊಂಬಂದ್ಬಿಟ್ರು ಗುರು. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಬಟ್ ಇಲ್ಲಿ ನಮ್ಮ ರಕ್ಷಿತಾ ಅವ್ರದ್ದು ಏನೂ ತಪ್ಪಿಲ್ಲ ಅಂತ ಸುದೀಪ್ ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಸ್ಟ್ಯಾಂಡ್ ತಗೊಂಡ್ರಿ, ಅವ್ರಿಗೆ ಒಂದು ಕ್ಲಾರಿಟಿ ಕೊಟ್ರಿ. ಅಂಡ್ ಎಸ್ಪೆಷಲಿ ಅವ್ರಿಗೆ ಮಕ್ಕದ ಮೇಲೆ ಟವಲ್ ಸುತ್ಕೊಂಡು ಚಪ್ಪಲಿ ಹೊಡಿತಾರೆ ಅಂತ ಹೇಳ್ತಾರೆ ಗೊತ್ತಾ, ಆ ತರ ಹೊಡೆದಿದ್ದೀರಾ ಸರ್. ಅಂಡ್ ಇನ್ನೂ ಬೇಕು ಆಕ್ಚುಲಿ. ಹೌದು, ಸೊ ಇನ್ನೂ ಸ್ವಲ್ಪ ಬೇಕು. ಹೆಂಗಾದ್ರೂ ಮಾಡಿ ಅವ್ರನ್ನ ಒಂದು ಸ್ವಲ್ಪ ಏನೊಂದು ಮಾತಾಡ್ತಾ ಇದಾರೆ ಗೊತ್ತಾ, ಅವ್ರದೇ ಸರಿ ಅನ್ನೋ ತರ ಮಾತಾಡ್ತಾರೆ ಗೊತ್ತಾ, ಅದನ್ನ ಅಡಗಿಸ್ಬಿಡಿ. ಆಕ್ಚುಲಿ ಇನ್ನೊಂದು ಅಬ್ಸರ್ವ್ ಮಾಡಂಗಿದ್ರೆ ಗೈಸ್, ನೀವು ನೆನ್ನೆ ಎಪಿಸೋಡ್ ಅಲ್ಲಿ ನೋಡ್ತಾ ಇರ್ಬೋದು, ನೀವು ಯಾರು ಸ್ಟ್ಯಾಂಡ್ ನೀವು ಯಾರು ಕೇಳಲ್ಲ. ಗಿಲ್ಲಿ ವಿರುದ್ಧ ಮನೆ ಜನ ಎಲ್ಲ ತಿರುಗಿಬಿದ್ರೆ ಅವಾಗ ಗಿಲ್ಲಿ ಬಾಯಿ ಮುಚ್ಕೊಂಡು ಸುಮ್ಮನೆ ಆಯ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಇವ್ರು ಒಳಗಡೆ ಮನಸ್ಸಲ್ಲಿ ಎಷ್ಟು ದ್ವೇಷ ತುಂಬ್ಕೊಂಡಿದ್ದಾರೆ ನೋಡ್ರಿ ಗಿಲ್ಲಿ ಮೇಲೆ. ಹೆಂಗಾದ್ರೂ ಮಾಡಿ ಗಿಲ್ಲಿನ ಟಾರ್ಗೆಟ್ ಮಾಡ್ಬೇಕು, ಸುರಕ್ಷಿತನೂ ಟಾರ್ಗೆಟ್ ಮಾಡ್ಬೇಕು. ಅದಕ್ಕೋಸ್ಕರನೇ ಸೊ ಶ್ರೀಕೃಷ್ಣನ್ ತರ ಸುದೀಪ್ ಸರ್ ಬಂದ್ಬಿಟ್ಟು ಇಲ್ಲಿ ಉತ್ತರ ಕೊಡ್ತಾ ಇದಾರೆ ಅಂತ ಹೇಳ್ಬೋದು. ಸೊ ಒಟ್ನಲ್ಲಿ ಗೈಸ್ ಎಷ್ಟು ಖುಷಿ ತಗೊಂಡ್ಬಂದಿದೆ ಈ ಒಂದು ಮ್ಯಾಟ್ರು ಡಿಸ್ಕಷನ್ ಆಗಿ. ಅಶ್ವಿನಿ ಅವರ ಮುಖ ನೋಡಿದ್ಮೇಲೆ ಅಶ್ವಿನಿ ಅವ್ರಿಗೆ ಆಕ್ಚುಲಿ ಇನ್ನೂ ಬೈದಿರೋದೇನು ಅಷ್ಟು ಕ್ಲಾರಿಟಿಯಾಗಿ ತೋರಿಸ್ತಲ್ಲ, ಬಟ್ ಇಲ್ಲಿ ಕ್ಲಾರಿಟಿ ಕೊಡ್ತಾ ಇದಾರೆ. ಅವರೊಂದು ವಿಟಿನ ಪ್ಲೇ ಮಾಡಿ. ಬಟ್ ನನಗೆ ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಆಗಿ ಒಂದು ರುಬ್ಬೋಗುಲ್ಲಲ್ಲಿ ಹಾಕಿ ಅಂಡ್ ಆಕ್ಚುಲಿ ಗೈಸ್, ಬಿಗ್ ಬಾಸ್ ಟೀಮ್ ಅವ್ರಿಗೆ ನಾನು ಇಲ್ಲಿಂದನೇ ಕೈ ಮುಗಿತೀನಿ. ಯಾಕೆ ಅಂತಂದ್ರೆ ದಯವಿಟ್ಟು ಗೈಸ್ ಇವಾಗ ಹೆಂಗೆ ಕ್ಯಾಪ್ಷನ್ ಸಮೇತ ಕೊಟ್ಟಿದ್ದೀರೋ ಸೊ ಕೆಳಗಡೆ ಅಲ್ಲಿ ಅದೇ ರೀತಿನೇ ಅವತ್ತೇ ಕೊಟ್ಬಿಟ್ಟಿದ್ರೆ ಆಗೋಗ್ತಿತ್ತಲ್ವಾ. ಅಂಡ್ ಇನ್ನೊಂದು ಏನಂತಂದ್ರೆ ಗುಸ್ಗುಸು ಪಿಸ್ಪುಸು ಸೈಲೆಂಟ್ ಆಗಿ ಮಾತಾಡ್ತಾರಲ್ಲ, ಅವಾಗಲೂ ಕೂಡ ಕ್ಯಾಪ್ಷನ್ಗಳು ಕೊಡಿ, ನಮ್ಗೆ ಏನಂತ ಅರ್ಥ ಆಗುತ್ತೆ. ಇಲ್ಲ ಅಂತಂದ್ರೆ ಸೊ ಇದೇ ರೀತಿ ಸುದೀಪ್ ಸರ್ ಬರೋ ತನಕನೇ ಕಾಯ್ಬೇಕಾಗುತ್ತೆ. ಇವನ್ ಎಲ್ಲಾನು ಕೂಡ ಸುದೀಪ್ ಸರ್ ಅದು ಹೇಳಕ್ಕಲ್ಲ. ಈಗ ಇದೇ ಈ ಪಾಯಿಂಟ್ ಏನೋ ರೈಸ್ ಆಗ್ಬೇಕಿತ್ತು ಮಾತಾಡಿದ್ರು, ಬಟ್ ಇದೇ ರೀತಿ ಎಷ್ಟೋ ಪಾಯಿಂಟ್ಗಳನ್ನ ಇವರು ಹಂಗೆ ಲೈಕ್ ಎಪಿಸೋಡ್ ಅಲ್ಲಿ ಹಾಕೋದಿಲ್ಲ, ಬರೀ ಲೈವ್ ಅಲ್ಲಿ ತೋರಿಸ್ಬಿಟ್ಟು ಹಂಗೆ ಸುಮ್ಮನೆ ಆಗ್ತಾರೆ ಅಂತ ಒಂದು ಇದನ್ನ ಸೊ ಹೈಲೈಟ್ ಮಾಡ್ಬೇಕು ಅಂತ ನನ್ನ ಅಭಿಪ್ರಾಯ. ಸೊ ಒಟ್ನಲ್ಲಿ ಗೈಸ್ ಒಂದು ಹೈಲೈಟೆಡ್ ಪಾಯಿಂಟ್. ಅಂಡ್ ರಿಷಾ ಅವ್ರಿಗೆ ಇನ್ನೂ ಕ್ಲಾಸ್ ತಗೊಂಡಿಲ್ಲ ಅಂತ ಅನ್ಕೊಂಡಿದ್ದೀನಿ. ಆ ಪ್ರಮೋನು ಮೇ ಬಿ ಇವತ್ತು ನನ್ಗೆ ಅನ್ಸ್ತಾ ಇದೆ ಅಂತಂದ್ರೆ ರಿಷಾ ಅವ್ರಿಗೆ, ಅಶ್ವಿನಿ ಅವ್ರಿಗೆ ಮತ್ತೆ ಕಾಕ್ರೋಜ್ ಅವ್ರಿಗೆ ಈ 3 ಜನ ನಮ್ಮ ಧ್ರುವಂತ ಅಣ್ಣಂಗೂ ಸೇರಿಸಿ ಕ್ಲಾಸ್ ತಗೊಂಡ್ಬಿಟ್ರೆ ಒಬ್ಬ ಫುಲ್ ಖುಷಿ ಗುರು. ಶನಿವಾರ ಒಂಥರ ಭಾನುವಾರಕ್ಕೆ ನೆಮ್ಮದಿಯಾಗಿ ಭಾನುವಾರ ಹೇಳ್ಬೋದು, ಇಲ್ಲಪ್ಪ ಸುದೀಪ್ ಸರ್ ಬೈದ್ರು ಅಂತ. ಬಟ್ ಏನಾದ್ರೂ ಮತ್ತೆ ತಿದ್ದುಕೋ ಮರಿ ಅಂತ ಏನಾದ್ರು ಅನ್ಬಿಟ್ರೆ ಅಷ್ಟೇ, ಮುಗೀತು ನಮ್ಮ ಕತೆ. ಗೈಸ್, ನಿಮ್ಗೆ ಅನಿಸುತ್ತೆ? ಸೊ ಅಶ್ವಿನಿ ಮೇಡಮ್ ಅವ್ರಿಗೆ ಈಗ ಕ್ಲಾಸ್ ತಗೋತಿರೋದು ಖುಷಿ ಅನಿಸ್ತಾ ಇಲ್ಲ? ಸೊ ರಕ್ಷಿತಾಗ್ ನ್ಯಾಯ ಕೊಡ್ಸಿದ್ರ ಸುದೀಪ್ ಸರ್? ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇವತ್ತು ಶಾರ್ಪ್ 7 o'clock ಲೈವ್ ಬರ್ತಾ ಇದೀವಿ ಗೈಸ್. ಸೊ ನೆನ್ನೆ ಎಪಿಸೋಡ್ ಅಂಡ್ ಇವತ್ತಿನ ಪ್ರೋಮೋಗಳ ಬಗ್ಗೆ ಫುಲ್ ಕಂಪ್ಲೀಟ್ ಆಗಿ ಮಾತಾಡೋಣ. ಸೊ ಲೈವ್ ಜಾಯ್ನ್ ಆಗಿ ದಯವಿಟ್ಟು. ಸೊ ಹಾಗಂತ ಹೇಳ್ತಾ ಈ ವಿಡಿಯೋನಾಗ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಬಾಯ್.